ಹೆಲೋ ಸ್ಪರ್ಧಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಕನ್ನಡದ ವ್ಯಾಕರಣದ ಬಗ್ಗೆ ಅಧ್ಯಯನ ಮಾಡ್ತಿದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ಮೂಲಾಕ್ಷರಗಳ ಬಗ್ಗೆ ಅಂತ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಸಂಧಿಗಳ ಒಂದು ವಿವರಣೆಯನ್ನ ನೋಡೋಣ. ಸೊ ಸಂಧಿಗಳು ಇದು ಕೂಡ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಎಕ್ಸಾಮ್ ಅಲ್ಲಿ ಸಂಧಿಗಳ ಬಗ್ಗೆ ಪ್ರಶ್ನೆಗಳು ಇದ್ದೇ ಇರ್ತವ. ಸೊ ಯಾವುದೇ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತಾ ಇದ್ರು ಕೂಡ ಸಂಧಿಗಳನ್ನ ನೀವು ಪರ್ಫೆಕ್ಟ್ ಆಗ್ಲೇಬೇಕಾಗ್ತದ. ಸೊ ಇಲ್ಲಿ ಮುಖ್ಯವಾಗಿ ಸಂಧಿಗಳು ಅಂದ್ರೇನು ಅನ್ನೋದನ್ನ ನೋಡೋಣ. ಸೊ ಸಂಧಿ ಅಂದ್ರೇನು? ಎರಡು ಅಕ್ಷರಗಳ ಅಥವಾ ಸ್ವರಗಳ ಅಥವಾ ವ್ಯಂಜನಗಳ, ಎರಡು ಅಕ್ಷರಗಳ, ಸ್ವರಗಳ ಅಥವಾ ವ್ಯಂಜನಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರಿಸಿ ಉಚ್ಚರಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಸಂಧಿಗಳು ಅಂತ ಕರಿತೀವಿ. ಸೊ ಎರಡು ಅಕ್ಷರಗಳ ನಡುವೆ ಅಥವಾ ಸ್ವರಗಳ ನಡುವೆ ಅಥವಾ ವ್ಯಂಜನಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರಿಸಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳನ್ನ ನಾವಿಲ್ಲಿ ಸಂಧಿಗಳು ಅಂತ ಕರಿತೀವಿ. ಸೊ ಸಂಧಿಗಳಲ್ಲಿ ಎಷ್ಟು ವಿಧಗಳನ್ನ ಕಾಣಲಾಗ್ತದ? ಮುಖ್ಯವಾಗಿ ಸಂಧಿಗಳು ಅಂತ ಹಾಕೊಳ್ಳೋಣ. ಸೊ ಸಂಧಿಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳನ್ನ ಕಾಣಲಾಗ್ತದ. ಒಂದು ಕನ್ನಡ ಸಂಧಿ ಅಂತ ಹೇಳಿ, ಇನ್ನೊಂದು ಸಂಸ್ಕೃತ ಸಂಧಿ. ಸಂಧಿಯಲ್ಲಿ ಎರಡು ವಿಧಗಳು, ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ ಅಂತಕ್ಕಂಥ ಎರಡು ವಿಧಗಳನ್ನ ನಾವಿಲ್ಲಿ ಸಂಸ್ಕೃತ ಸಂಧಿ ಅಂತಕ್ಕಂಥ ಎರಡು ವಿಧಗಳನ್ನ ನೋಡ್ತೀವಿ. ಸೊ ಕನ್ನಡ ಸಂಧಿ ಅಂದ್ರೆ ಏನು ಅಂತಂದ್ರೆ, ಕನ್ನಡ ಸಂಧಿ ಅಂದ್ರೆ ಎರಡು ಕನ್ನಡ ಪದಗಳು ಸೇರಿ ಆಗ್ತಕ್ಕಂತಹ ಸಂಧಿಯನ್ನ ಕನ್ನಡ ಸಂಧಿ ಅಂತ ಕರಿತೀವಿ. ಅಥವಾ ಒಂದು ಕನ್ನಡ ಪದ ಇನ್ನೊಂದು ಸಂಸ್ಕೃತ ಪದ ಸೇರಿ ಆಗಿದ್ರು ಕೂಡ ಅದನ್ನ ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಸೊ ಇನ್ನೊಂದು ಎರಡನೇ ವಿಧ ಸಂಸ್ಕೃತ ಸಂಧಿ. ಇಲ್ಲಿ ಎರಡು ಸಂಸ್ಕೃತ ಪದಗಳು ಸೇರಿ ಸಂಧಿ ಆದರೆ ಅದನ್ನ ಸಂಸ್ಕೃತ ಸಂಧಿ ಅಂತ ಕರೆಯಲಾಗ್ತದ. ಈ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ, ಈ ಎರಡೂ ಸಂಧಿಗಳಲ್ಲಿ ಮತ್ತೆ ಪ್ರತ್ಯೇಕವಾಗಿ ಎರಡು ವಿಧಗಳನ್ನ ಇಲ್ಲಿ ಕಾಣಲಾಗ್ತದ. ಸೊ ಕನ್ನಡ ಸಂಧಿಯಲ್ಲಿ ಇರ್ತಕ್ಕಂತಹ ವಿಧಗಳು, ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ ಅಂತ ಹೇಳ್ತೀವಿ. ಸೊ ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ ಅಂತಕ್ಕಂಥದ್ದು. ಮತ್ತು ಸಂಸ್ಕೃತ ಸಂಧಿಯಲ್ಲಿಯೂ ಕೂಡ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತಕ್ಕಂಥ ಎರಡು ವಿಧಗಳನ್ನ ಇಲ್ಲಿಯೂ ಕೂಡ ನಾವು ಕಾಣ್ತೀವಿ. ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತಕ್ಕಂಥ ಎರಡು ವಿಧಗಳನ್ನ ಕಾಣ್ತೀವಿ. ಸೊ ಇಲ್ಲಿ ಸ್ವರ ಸಂಧಿ. ಸೊ ಸ್ವರ ಸಂಧಿಯಲ್ಲಿ ಮತ್ತೆ ಎರಡು ವಿಧಗಳನ್ನ ಕಾಣ್ತೀವಿ. ಒಂದನೇ ವಿಧ ಲೋಪ ಸಂಧಿ ಅಂತಕ್ಕಂಥದ್ದು ಬರ್ತದೆ. ಒಂದನೇದು ಸ್ವರ ಸಂಧಿಯಲ್ಲಿ ಬರ್ತಕ್ಕಂಥದ್ದು ಲೋಪ ಸಂಧಿ, ಇನ್ನೊಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ ಅಂತಕ್ಕಂಥದ್ದನ್ನ ಕಾಣ್ತೀವಿ. ಸೊ ವ್ಯಂಜನ ಸಂಧಿಯಲ್ಲಿ ಬರ್ತಕ್ಕಂತಹ ವಿಧ ಆದೇಶ ಸಂಧಿ ಅಂತಕ್ಕಂಥದ್ದು. ಇದು ವ್ಯಂಜನ ಸಂಧಿ ಒಳಗೆ ಬರ್ತಕ್ಕಂಥದ್ದು ಆದೇಶ ಸಂಧಿ ಅಂತಕ್ಕಂಥ ವಿಧ. ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತಕ್ಕಂಥ ಎರಡು ವಿಧಗಳನ್ನ ಕಾಣ್ತೀವಿ. ಈ ಸ್ವರ ಸಂಧಿಯಲ್ಲಿ ಲೋಪ ಸಂಧಿ ಮತ್ತು ಆಗಮ ಸಂಧಿ ಅಂತಕ್ಕಂಥ ಮತ್ತೆರಡು ವಿಧಗಳನ್ನ ಕಾಣ್ತೀವಿ. ಈ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಅಂತಕ್ಕಂಥ ಒಂದು ಅಂಶವನ್ನ ಕಾಣ್ತೀವಿ. ಸೊ ನಂತರ ಸಂಸ್ಕೃತ ಸಂಧಿಯಲ್ಲಿ ಕೂಡ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತಕ್ಕಂಥ ಎರಡು ವಿಧಗಳನ್ನ ಕಾಣ್ತೀವಿ. ಈ ಸ್ವರ ಸಂಧಿಯಲ್ಲಿ ಮತ್ತೆ ನಾಲ್ಕು ವಿಧಗಳನ್ನ ಕಾಣ್ತೀವಿ. ಸೊ ಸ್ವರ ಸಂಧಿಯಲ್ಲಿ ಬರ್ತಕ್ಕಂಥ ಮತ್ತೆ ನಾಲ್ಕು ವಿಧಗಳು ಯಾವುವು ಅಂತಂದ್ರೆ, ಇಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತು ಎನ್ ಸಂಧಿ ಅಂತಕ್ಕಂಥ ಪ್ರಮುಖ ನಾಲ್ಕು ವಿಧಗಳನ್ನ ನಾವೇನು ಮಾಡ್ತೀವಿ, ಸ್ವರ ಸಂಧಿಯಲ್ಲಿ ಕಾಣ್ತಕ್ಕಂಥ ನಾಲ್ಕು ವಿಧಗಳು ಅಂತ ನಾವು ಇದನ್ನ ಹೇಳ್ಬೋದು. ಸೊ ಸ್ವರ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿಗಳು ಅಂತ ಬರ್ತದೆ.
ವ್ಯಂಜನ ಸಂಧಿಯಲ್ಲಿಯೂ ಕೂಡ ಪ್ರಮುಖ ಸಂಧಿ ವ್ಯವಸ್ಥೆಯನ್ನ ನಾವಿಲ್ಲಿ ನೋಡೋಣ. ಸೊ ಸಂಧಿಯಲ್ಲಿ ಇಲ್ಲಿ ಜಸ್ತ್ವ ಸಂಧಿ ಅಂತಕ್ಕಂಥ ಬರ್ತದ. ಜಸ್ತ್ವ ಸಂಧಿ. ನೆಕ್ಸ್ಟ್ ಚುತ್ವ ಸಂಧಿ. ಜಸ್ತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ ಸಂಧಿ, ವಿಸರ್ಗ ಸಂಧಿ, ಮತ್ತೆ ಶ್ಚುತ್ವ ಸಂಧಿ. ಇಲ್ಲಿ ಉಚ್ಚಾರ ಬೇರೆ ಬೇರೆ ಆಗ್ತದ. ಶ್ಚುತ್ವ ಸಂಧಿ ಮತ್ತು ಚತ್ವ ಸಂಧಿ ಅಂತಕ್ಕಂಥ ವಿಧಗಳನ್ನ ಕಾಣಲಾಗ್ತದೆ. ಮತ್ತೆ ಚತ್ವ ಸಂಧಿ ಅಂತಕ್ಕಂಥ ಅಂಶಗಳನ್ನ ಕಾಣ್ತೀವಿ. ಸೊ ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ, ವಿಸರ್ಗ, ಶ್ಚುತ್ವ ಸಂಧಿ, ಚತ್ವ ಸಂಧಿ, ಇನ್ನೊಂದು ಲಕಾರದಿತ್ವ ಸಂಧಿ ಅಂತಕ್ಕಂಥ ಬರ್ತದೆ. ಲಕಾರದಿತ್ವ ಸಂಧಿ ಅಂತಕ್ಕಂಥ 7 ವಿಧಗಳನ್ನ ನಾವಿಲ್ಲಿ ಕಾಣ್ತೀವಿ. ಸೊ ಈ ಸ್ವರಗಳು ಸಂಧಿಗಳಲ್ಲಿ 2 ವಿಧ: ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ, ಸ್ವರ ಸಂಧಿಯಲ್ಲಿ ಲೋಪ ಸಂಧಿ, ಆಗಮ ಸಂಧಿ, ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿಯನ್ನ ಕಾಣ್ತೀವಿ. ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತಕ್ಕಂಥ 2 ವಿಧಗಳನ್ನ ಕಾಣ್ತೀವಿ. ಸ್ವರ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತು ಎನ್ ಸಂಧಿ ಅಂತಕ್ಕಂಥ ಅಂಶಗಳನ್ನ ಕಾಣ್ತೀವಿ. ವ್ಯಂಜನ ಸಂಧಿಯಲ್ಲಿ ಜಸ್ತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ, ವಿಸರ್ಗ, ಶ್ಚುತ್ವ, ಚತ್ವ, ಲಕಾರದಿತ್ವ ಸಂಧಿ ಅಂತಕ್ಕಂಥ 7 ವಿಧಗಳನ್ನ ಕಾಣಲಾಗ್ತದೆ. ಸೊ ನೆಕ್ಸ್ಟ್ ಇವಾಗ 1 by 1 ಈ ಸಂಧಿಗಳನ್ನ ಬಿಡಿಸ್ತಾ ಹೋಗೋಣ ವಿತ್ ಎಕ್ಸಾಂಪಲ್. ಸಂಧಿ ಅನ್ನೋದನ್ನ ನೋಡೋಣ. ಕನ್ನಡ ಸಂಧಿಯಲ್ಲಿ ಬರ್ತಕ್ಕಂಥ ಅಂಶ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಈಗ ಫಸ್ಟ್ ನಾವು ಇಲ್ಲಿ ಸ್ವರ ಸಂಧಿಯನ್ನ ನೋಡೋಣ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದನ್ನ ಸ್ವರ ಸಂಧಿ ಅಂತ ಕರೆಯಲಾಗ್ತದ. ಫಾರ್ ಎಕ್ಸಾಂಪಲ್ ಈಗ ಮರವನ್ನು ಅಂತಕ್ಕಂಥದ್ದು ಎಕ್ಸಾಂಪಲ್ ಅನ್ನ ಕೂಡ ಯಾವುದಕ್ಕೆ ಇದು ಸ್ವರ ಸಂಧಿಗೆ ಎಕ್ಸಾಂಪಲ್. ಮರವನ್ನ, ಮರ ಪ್ಲಸ್ ಅನ್ನು, ಮರವನ್ನು. ಇಲ್ಲಿ ಮರ ಬರ್ತದ, ಇಲ್ಲಿ ಕೂಡ ಬರ್ತದ. ಅಂದ್ರೆ ಪ್ಲಸ್ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನ ಸ್ವರ ಸಂಧಿ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಮಾತಿಲ್ಲ ಅನ್ನೋದನ್ನ ನೋಡೋಣ. ಸೊ ಮಾತಿಲ್ಲ ಅಂತ ಹೇಳ್ತೀವಿ. ಸೊ ಮಾತು ಪ್ಲಸ್ ಇಲ್ಲ, ಇಲ್ಲಿ ಬಿಡಿಸಿ ಬರೆದಾಗ ನೋಡೋದು. ಸೊ ಮಾತು ಪ್ಲಸ್ ಇಲ್ಲ, ಊ ಅಂತ ಬರ್ತದೆ. ಸೊ ಮಾತು ಮತ್ತು ಇಲ್ಲ. ಸೊ ಸ್ವರದ ಮುಂದೆ ಸ್ವರ ಬಂದೈತಿ. ಸೊ ಹೀಗಾಗಿ ಇದನ್ನ ಸ್ವರ ಸಂಧಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಪ್ರಮುಖ 1ನೇ ವಿಧ ಅಂತಂದ್ರೆ ಲೋಪ ಸಂಧಿ ಅಂತ ಹೇಳ್ತೀವಿ. ಸೊ ಮೊದಲನೇ ವಿಧ ಯಾವುದು? ಲೋಪ ಸಂಧಿ. ಲೋಪ ಸಂಧಿ ಅಂದ್ರೆ ಪೂರ್ವ ಪದದಲ್ಲಿಯ ಒಂದು ಅಕ್ಷರ ಸಂಧಿ ಕಾರ್ಯದಲ್ಲಿ ಇಲ್ಲದಿದ್ರ, ಪೂರ್ವ ಪದದಲ್ಲಿಯ ಒಂದು ಅಕ್ಷರ ಸಂಧಿ ಕಾರ್ಯದಲ್ಲಿ ಇಲ್ಲದಿದ್ರೆ ಅದನ್ನ ಲೋಪ ಸಂಧಿ ಅಂತ ಕರಿತೀವಿ. ಇಲ್ಲಿ ಇದನ್ನ ನಾವು ಪೂರ್ವ ಪದ ಅಂತ ಕರಿತೀವಿ. ಸೊ ಇದರಲ್ಲಿ 2 ಭಾಗ ಮಾಡ್ತೀವಿ, ಪೂರ್ವ ಪದ ಪ್ಲಸ್ ಉತ್ತರ ಪದ. ಸೊ ಪೂರ್ವ ಪದ ಪ್ಲಸ್ ಉತ್ತರ ಪದಗಳ ಸೇರಿ ಸಂಧಿ ಆದರೆ ಅದನ್ನ ಸ್ವರ ಸಂಧಿ ಅಂತ ಕರಿತೀವಿ ಅಥವಾ ಲೋಪ ಸಂಧಿ ಅಂತ ಕರಿತೀವಿ. ಅಂದ್ರೆ ಪೂರ್ವ ಪದನೂ ಇರಬೇಕು, ಉತ್ತರ ಪದನೂ ಇರಬೇಕು. ಪೂರ್ವ ಪದದಲ್ಲಿಯ ಒಂದು ಅಕ್ಷರ ಲೋಪವಾಗಿ ಸಂಧಿ ಕಾರ್ಯದಲ್ಲಿ ಇಲ್ಲದಿದ್ದರೆ ಅದನ್ನ ನಾವಿಲ್ಲಿ ಲೋಪ ಸಂಧಿ ಅಂತ ಕೂಡ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಇಲ್ಲೊಬ್ಬ. ಎಕ್ಸಾಂಪಲ್ ಏನು? ಇಲ್ಲೊಬ್ಬ. ಸೊ ಇಲ್ಲೊಬ್ಬ, ಇಲ್ಲಿ ಪ್ಲಸ್ ಒಬ್ಬ, ಇಲ್ಲೊಬ್ಬ, ಇಲ್ಲಿ ಪ್ಲಸ್ ಒಬ್ಬ. ಬಿಡಿಸಿ ಬರೆದಾಗ ಯಾವ ರೀತಿ ಆಗ್ತದೆ? ಈ ಪ್ರಶ್ನೆ ಕೂಡ ಈ ರೀತಿಯಾದಂತ ಪ್ರಶ್ನೆ ಕೂಡ ಬರ್ತದೆ. ಒಂದೇನ್ ಕೇಳ್ಬೋದು, ಲೋಪ ಸಂಧಿಗೆ ಎಕ್ಸಾಂಪಲ್ ಯಾವುದು ಅಂತ ಕೇಳ್ಬೋದು, ಅಥವಾ ಈ ಒಂದು ಪದವನ್ನ ಕೊಟ್ಟು ಬಿಡಿಸಿ ಬರೆಯಿರಿ ಅಂತ ಕೂಡ ಪ್ರಶ್ನೆಗಳು ನಿಮ್ಗೆ ಬರಬಹುದು. ಸೊ ಇಲ್ಲಿ ಪ್ಲಸ್ ಒಬ್ಬ, ಇಲ್ಲೊಬ್ಬ, ಇಲ್ಲಿ ಈ ಬರ್ತದ ಪ್ಲಸ್ ಇಲ್ಲಿ ಓ ಬರ್ತದ. ಇಲ್ಲೊಬ್ಬ, ಇಲ್ಲಿ ಒಬ್ಬ, ಇಲ್ಲಿ ಈ ಏನಾಗಿದೆ? ಲೋಪ ಆಗಿದೆ. ಪೂರ್ವ ಪದದಲ್ಲಿಯ ಒಂದು ಅಕ್ಷರ ಸಂಧಿ ಕಾರ್ಯದಲ್ಲಿ ಲೋಪವಾದರೆ ಅದನ್ನ ಲೋಪ ಸಂಧಿ ಅಂತ
ಕರಿತೀವಿ. ಸೊ ಇಲ್ಲೊಬ್ಬ, ಇಲ್ಲಿ ಪ್ಲಸ್ ಒಬ್ಬ, ಇಲ್ಲೊಬ್ಬ ಅಂತ ಹೇಳ್ತೀವಿ. ಊರೂರು ಎಕ್ಸಾಂಪಲ್ ಇನ್ನೊಂದು ಯಾವ್ದು ನೋಡೋಣ. ಊರೂರು. ಊರೂರು ಅಂದ್ರೆ ಊರು ಪ್ಲಸ್ ಊರು. ಊ ಇಲ್ಲಿ ಸ್ಮಾಲ್ ಊ ಬರ್ತದೆ, ಇಲ್ಲಿ ದೊಡ್ಡ ಊ ಬರ್ತದೆ. ಸೊ ಊ ಪ್ಲಸ್ ಊ ಇಲ್ಲಿ ಊರೂರು ಆಗ್ತದ. ಸೊ ಮಾತನ್ನು ಅನ್ನೋದನ್ನ ನೋಡುವುದಾದ್ರೆ ಮಾತನ್ನು, ಮಾತು ಪ್ಲಸ್ ಅನ್ನು, ಮಾತು ಪ್ಲಸ್ ಅನ್ನು, ಮಾತನ್ನು. ಇಲ್ಲಿ ಸ್ವರ ಸಂಧಿಗೆ ಎಕ್ಸಾಂಪಲ್ ಹೇಳ್ತಿದೀವಿ, ಅದರಲ್ಲಿ ಲೋಪ ಸಂಧಿ ಬರ್ತದ. ಇಲ್ಲಿ ಸ್ವರದ ಮುಂದೆ ಸ್ವರ ಬರ್ತಕ್ಕಂಥದ್ದು ಪೂರ್ವ ಪದದಲ್ಲಿಯೇ ಸ್ವರ ಏನಾಗ್ತದ, ಲೋಪ ಆಗ್ತದ. ಸೊ ಈ ರೀತಿಯಾಗಿ ನಾವು ಪೂರ್ವ ಪದ ಮತ್ತು ಉತ್ತರ ಪದಗಳಂತೇಳಿ ಡಿವೈಡ್ ಮಾಡಿ ಏನ್ ಮಾಡ್ಬೇಕು, ಈ ಪದಗಳನ್ನ ಇಲ್ಲಿ ಬಿಡಿಸಿ ಬರಬೇಕಾಗ್ತದ. ಸೊ ಇದನ್ನ ಲೋಪ ಸಂಧಿ ಅಂತ ಕರಿತೀವಿ. ಸೊ ಎರಡನೇ ವಿಧ ಯಾವುದು, ಆಗಮ ಸಂಧಿ ಅಂತಕ್ಕಂಥದ್ದು ಬರ್ತದೆ. ಎರಡನೇದು ಯಾವುದು, ಆಗಮ ಸಂಧಿ. ಸೊ ಇನ್ನು ನೀವು ಸುಮಾರು ಎಕ್ಸಾಂಪಲ್ ಅನ್ನ ಇಲ್ಲಿ ಬಿಡಿಸಬಹುದು ಲೋಪ ಸಂಧಿಗೆ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಆಗಮ ಸಂಧಿ ಮತ್ತು ಆದೇಶ ಸಂಧಿಗಳ ಒಂದು ವಿವರಣೆಯನ್ನ ನೋಡೋಣ, ಎಕ್ಸಾಂಪಲ್ ಅನ್ನ ನೋಡೋಣ. ಸೊ ಇವಾಗ ನಿಮ್ಗೆ ಪ್ರಾಕ್ಟೀಸ್ ಆಗ್ಲಿ ಅಂತ ಕೆಲವೊಂದು ಪದಗಳನ್ನ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಬೇರೊಬ್ಬ, ಬೇರೊಬ್ಬ. ನೆಕ್ಸ್ಟ್ ಮಾತನ್ನು, ಬೇರೊಬ್ಬ ಮಾತನ್ನು ಏನಿಲ್ಲ ಮತ್ತು ಹೇಳಿಲ್ಲ. ನಾಡೋಜ, ಸುತ್ತೊಲೆ, ನಾಡೋಜ ಸುತ್ತೊಲೆ. ಹಣದಾಸೆಗೆ, ಹಣದಾಸೆಗೆ. ಇದಿಷ್ಟು ಬಿಡಿಸಿ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಬರ್ತದೆ ಅನ್ನೋದನ್ನ ನೋಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.